ಮಡಿಕೇರಿ ಕೊಡಗು ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಮಹಾಸಭೆ ಸಂಘದ ಅಧ್ಯಕ್ಷರಾದ ಮಂಡುವಂಡ ಪಿ ಮುತ್ತಪ್ಪ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಕೊಡವ ಸಮಾಜದ ಸಭಾಂಗಣದಲ್ಲಿ ನಡೆಯಿತು. ಅಧ್ಯಕ್ಷರಾದ ಮಂಡುವಂಡ ಮುತ್ತಪ್ಪ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಂಘವು ಜಿಲ್ಲೆಯಾದ್ಯಂತ ಕಾರ್ಯವ್ಯಾಪ್ತಿ ಹೊಂದಿದೆ. 2025-26ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯಂತೆ ಸಂಘ ಎ ವರ್ಗೀಕರಣ ಪಡ್ಕೊಂಡಿದೆ. ಸಂಘದಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 2165 ಇದ್ದು, ಒಟ್ಟು ಪಾಲು ಬಂಡವಾಳ 1.12 ಕೋಟಿ, ಒಟ್ಟು ಠೇವಣಾತಿ 6.74 ಕೋಟಿ ರೂಪಾಯಿ, ವಿತರಿಸಿರುವ ಸಾಲ 5.7 ಇವೆ. ಮನೆ ಸಾಲ, ಕೃಷಿ ಸಾಲ ಹಾಗೂ ಕೃಷಿಯೇತರ ದೀರ್ಘಾವಧಿ ಸಾಲ, ಠೇವಣಿಗಳ ಮೇಲಿನ ಸಾಲ, ಆಭರಣ ಸಾಲ ನೀಡಲಾಗ್ತಾ ಇದೆ. ಈ ಬಾರಿ 97% ಸಾಲ ವಸೂಲಾಗಿದೆ. ಕೊಡಗು ಜಿಲ್ಲಾ ಸಹಕಾರ ಬ್ಯಾಂಕಿನಲ್ಲಿ 3.32 ಕೋಟಿ ಹೂಡಿಕೆ ಮಾಡಲಾಗಿದೆ. ಈ ಬಾರಿ 29 ಲಕ್ಷ ನಿವ್ವಳ ಲಾಭ ಗಳಿಸಿದ್ದರಿಂದ ಸದಸ್ಯರಿಗೆ 10% ಡಿವಿಡೆಂಡ್ ನೀಡಲಾಗ್ತಾ ಇದೆ. ಅಭಿವೃದ್ಧಿಗೆ ಪೂರಕವಾಗಿ ಕೊಡಗು ಸಂವಾದ ಬಂದಿನ ಸಾಕಾಗಲಿಲ್ಲ. ಮಾತ್ರ ಅಲ್ಲದೆ ವಿರುದ್ಧ ನನ್ನದೇ ವಾಸಿಗೆ ಮಾಡೋದಿಲ್ಲ ಸರ್ಕಾರಕ್ಕೆ ನನ್ನಂತೆ ಎಲ್ಲ ಕವರಿಕ ಸದಸ್ಯರಿಗೆ ನಿರ್ದೇಶಕರಿಗೆ ಈಗ ಆಫೀಸರ್ ಎಲ್ಲರಿಗೂ ಈ ಕೊಡ ಸಮಾಜದ ಅಧ್ಯಕ್ಷ ಆ ಕಾರ್ಯಕ್ರಮ ಸಮಿತಿಗಳಕ್ಕೂ ನಾನು ಸ್ವಾಗತ ಬಿಟ್ಟಿವಿ. ಆಮೇಲೆ ಅಧ್ಯಕ್ಷ ಕಾರ್ಯ ಸಮಿತಿಗಳ ಸ್ವಾಗತ ಬಿಟ್ಟಿವಿ. ಈ ಕೊಡ ಸಮಾಜದ ಅನಂತವಾಗಿ ಸದಸ್ಯ ಇದ್ದೀವಿ. ನಿಗಳ ನೌಕರ ವರ್ಗದ ಸ್ವಾಗತ ಬಂದಿವಿ. ಬೊಮ್ಮಗಳ ಕೊಡಗು ಅಧ್ಯಕ್ಷ ಹತ್ತನೇ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ 90% ಮೇಲ್ಪಟ್ಟ ಅಂಕ ಪಡೆದ ಸದಸ್ಯರ ಮಕ್ಕಳಿಗೆ ಪ್ರೋತ್ಸಾಹ ಬಹುಮಾನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಕುಳುವಂಡ ಬಿ ಉತ್ತಪ್ಪ, ನಿರ್ದೇಶಕರಾದ ಚೌವಂಡ ಡಿ ಕಾಳಪ್ಪ, ಅಂಜಪರವಂಡ ಉಷಾ, ಕೊಂಗಂಡ ಎ ತಿಮ್ಮಯ್ಯ, ನಂದೇಟಿರ ರಾಜ ಮಾದಪ್ಪ, ಕೇಕಡ ಎಂ ಸುಗುಣ, ಶಾಂತೇಂಡ ಟಿ ದೇವರಾಜ್, ನಾಪನೆರವಂಡ ಎ ಪೊನ್ನಮ್ಮ, ಡಾಕ್ಟರ್ ಸಣ್ಣುವಂಡ ಎಂ ಕಾವೇರಪ್ಪ, ಮೇದೂರ ಪಿ ಕಾವೇರಪ್ಪ, ಚೆರುಮಂದಂಡ ಜಿ ಪೊನ್ನಪ್ಪ, ಕಾಂಡೇರ ಯು ಕುಟ್ಟಪ್ಪ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಳ್ಳೆಂಗಡ ನೀಮಾ ರಂಜನ್ ಹಾಗೂ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು.